ನೋಡ್ದೇನತ್ತೆ ಆ ಗಿಡ್ಡಮ್ಮನ ಜೊತೆ ಸೇರ್ಕೊಂಡು ಅಕ್ಕ ಏನೆಲ್ಲ ಮಾಡ್ತಿದ್ಲು. ಇವತ್ತು ಕೊನೆಗೆ ಅವರೇ ಜಗಳ ಮಾಡ್ಕೊಂಡು ಅದು ಇದು ಅಂತೇಳಿ ಹೋಗವ್ರೆ. ಅಲ್ಲಿ ದೇವಸ್ಥಾನ ಹತ್ರ ಏನೋ ಆಣೆ ಪ್ರಮಾಣ ಮಾಡ್ಸೋದಕ್ಕೆ ಕರ್ಕೊಂಡು ಹೋಗವಳಂತೆ ಗಿಡ್ಡಮ್ಮನ ಋತು ಅಕ್ಕ. ಆಗ್ಬೇಕು ಸುಮ್ಕಿರಿ, ಹಿಂಗೆ ಆಗ್ಲಿ ಅಂತ ಕಾಯ್ತಿದ್ದೆ. ಅವಳ ಬಂಡವಾಳ ಎಲ್ಲ ಋತುಗೆ ಗೊತ್ತಾಗ್ಬೇಕು, ಆ ಋತು ಅವಳ ಹತ್ರ ಜಗಳ ಆಡ್ಬೇಕು ಅಂತ ಅನ್ಕೊಂತಿದ್ದೆ ನಾನು. ಅದು ಹಂಗೆ ಆಗ್ಬಿಡ್ತು ನೋಡು ದೃಷ್ಟ. ಆಗ್ಲಿ ಸುಮ್ಮನಿರ, ಹಂಗಾಗಿದೆ ಒಳ್ಳೇದಾಯ್ತು. ಏನು ಹಂಗೆ ಅವ್ಳು ಮಾತು ಕೇಳ್ಕೊಂಡು ಹಿಂಗೆ ಮಾತಾಡೋಳು, ಅವಳು ಹೇಳ್ಕೊಟ್ಟಿದ್ದಂಗೆ ಇವಳು ಮಾಡಾಳು. ಅವಳು ಮಾತು ಕೇಳ ಇವಳು ಋತು ಹಿಂಗಾಗಿರೋದು. ಹಿಂಗೆ ಅವಳು ಹಿಂಗಾಗೋದಕ್ಕೆ ಕಾರಣನೇ ಆ ಗಿಡ್ಡಮ್ಮನೇನೆ. ಋತು ನಿನಗೇನು ಕಡಿಮೆ ಆಗೈತೆ, ಅಂತಾರು ಏನಕ್ಕೆ ಮಾತಾಡಿಸ್ತೀಯ, ಇಂತಾರು ಏನಕ್ಕೆ ಮಾತಾಡಿಸ್ತೀಯ ಅಂತ ಇವಳು ಗಿಡ್ಡಿ ಹೇಳ್ಕೊಟ್ಟೇನೆ ಈ ಋತುಗೆ ಹಿಂಗೆ ಮಾಡಿರೋದು. ಇನ್ಮೇಲಾದ್ರೂ ಬುದ್ಧಿ ಬರುತ್ತಾಗ ಆ ಋತುನಿಗೆ. ಆ ಗಿಡ್ಡಮ್ಮನ ಮಾತು ಕೇಳ್ಕೊಂಡು ಎಷ್ಟು ಇದನ್ನು ಮಾಡೋಳು. ಮಾಡ್ಲಿ ಮಗುಗೆ ಯಾತ ಗೌರ್ಮೆಂಟ್ ಫೀಸ್ ಕಟ್ಟಕ್ಕೆ ಕಳಿಸಿದ್ಲಂತೆ. ಅವನು ಓದ್ತಾನೋ ಏನು ಮಾಡ್ತಾನ ಕಣೆ. ಅಯ್ಯೋ ನನ್ನ ಮಗ ಗೌರ್ಮೆಂಟ್ ಕೆಲಸ ತಾಣವನಿ, ನನ್ನ ಮಗ ಗೌರ್ಮೆಂಟ್ ಇದಕ್ಕೆ ಹೋಗ್ತಾನೆ ಅಂತ ಹೇಳ್ಕೊಂಡು ಓಡಾಡ್ತಾಳೆ. ಅದೇನೋ ಯಾತ ಯಾರಿಗೆ ಗೊತ್ತು, ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾನೋ ಯಾತ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾನೋ. ಬಂದಾಗ ಅದೇ ಕಾಮತ್ ಬಿಡತ್ತೆ. ಈಗ ಸರಿಯಾಗಿ ಆಗೈತೆ. ಇರೋತು ಅಕ್ಕ ಭಾಳ ನಂಬಿತ್ತು ಈ ಗಿಡ್ಡಮ್ಮನ. ನೋಡು ಅವ್ರವ್ರಿಗೆ ಬಿಡ್ಬೇಕು, ಹಿಂಗೆ ಅವ್ರವ್ರಿಗೆ ಬಿದ್ಮೇಲೆ ಗೊತ್ತಾಗೋದು ನಮ್ಮ ಬೆಲೆ ಏನು ಅಂತ. ನೋಡು ಒಳ್ಳೇದು ಮಾಡ್ತೀವಿ, ನಮ್ಮಂಥವ್ರನ್ನ ಜನ ನಂಬಲ್ಲ ಬಿಡು. ಒಟ್ಟು ನೀನು ಯಾತ ಮಾತಾಡಕ್ಕೋ ಬಿಡ, ಸುಮ್ಮನೆ ನಿನ್ಕಂಡು ನೋಡೋಣ ಬಾ. ಜಾನಕಿನ ಬೋತಾ ಇದ್ದಾಳೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅದೃಷ್ಟಕ್ಕ? ಅಲ್ಲಿ ಯಾತ ಮಾತಾಡ್ತಾ ಇದ್ದಾರಮ್ಮ, ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಜಾನಕಿ ನೀನು ಎಲ್ಲಿಗೆ ಹೋಗ್ತಾ ಇದೀಯಾ? ನೀನು ಅಲ್ಲಿಗೆ ಬಂದೇನ? ನಾನು ಅಲ್ಲಿಗೆ ಬಂದೆ, ನಾನು ಆಗಲೇ ಬಂದಿದ್ದೆ. ಋತುವಕ್ಕ ಒಂದು ಜಗಳ ಮಾಡ್ಕೊಂತು. ಕೊಡಲ್ಲ ಏನು ಮಾಡ್ತೀಯ ಅಂತಂದು ಇರೋ ಗಿಡ್ಡಮ್ಮ ಋತುವಕ್ಕ ಹಿಡ್ಕೊಂಡು ನಾ ಯಮ್ಮನಿಗೆ ಅವಾಗ 4 ಬಾರಿಸ್ತು. ಹಿಂಗೆ ತಿರ್ಗಾ ಜಗಳ ಮಾಡ್ಕೊಂಡು ಹೋಗವ್ರಿ. ನಡೀರಿ ನೋಡೋಣ ಅದೇನಾಯ್ತು ಏನೋ ಯಾತ ಅಂತ. ಗಿಡ್ಡ ಮುಂದೆ ಬೋಲ್ ಮೋಸ ತಗ. ಋತುವಕ್ಕ ಹಂಗೆ ಮಾಡಲ್ಲ, ಅವಕ್ಕನ ಹತ್ರ ಅಂತ ಬುದ್ಧಿ ಇಲ್ಲ. ಆದ್ರೆ ಏನು ಮಾಡೋಣ, ಹೇಳಿಕೆ ಮಾತು ಕೇಳಿ ಹಂಗೆ ಮಾಡುತ್ತವಕ್ಕ. ಅವ್ರು ಹೇಳ್ಕೊಡ್ತಾರೆ ಅಂತ ಅವ್ರು ಹೇಳ್ದಂಗೆ ಮಾಡಿದ್ರೆ ಅವ್ರು ತಿನ್ನು ಅಂತಾರಮ್ಮ. ನಾಳೆ ದಿನ ತಿಂಬುತ್ತಾ ಇರುತ್ತು ಅಕ್ಕ. ಮತ್ತೆ ನಮ್ಮ ಬುದ್ಧಿ ನಮ್ಮ ಕೈಯಾಗಿರ್ಬೇಕಮ್ಮ. ಅವ್ರು ಹೇಳ್ಕೊಟ್ರು ಇವ್ರು ಹೇಳ್ಕೊಟ್ರು ಅಂತೇಳಿ ನಾವು ಓಟು ಮಾತಾಡೋದ್ಕಿನ್ನ ನಮ್ಮ ಸ್ವಂತ ಬುದ್ಧಿ ಇದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಅದೇ ಮತ್ತೆ ನಮ್ಮ ಕೈಗೆ ನಮ್ಮ ಬುದ್ಧಿ ಇದ್ರೆ ಯಾರೇನು ಮಾಡ್ತಾರೆ ಹೇಳು? ಯಾರೇನು ಮಾಡಲ್ಲ. ಇರುತ್ತಕ್ಕ ಗಿಡ್ಡಮ್ಮನ ಮಾತು ಕೇಳ್ಕೊಂಡು ಇಷ್ಟೆಲ್ಲ ಇದು ಮಾಡ್ತು. ಇವಾಗ ಗೊತ್ತಾಗುತ್ತಾಗ. ಸುಮ್ಮನೆ ನಿನ್ಕಂಡು ನೋಡೋಣ ನಡಿ ಅದೃಷ್ಟಕ್ಕ. ಇಲ್ಲಿ ನಿನ್ಕಂಡು ನೋಡ್ಬೇಕು ಮತ್ತೆ. ಗಿಡ್ಡಮ್ಮಕ್ಕ ಏನೋ ನಮ್ಗೇನ ಆಗಿದ್ರೆ ಎಷ್ಟು ಸಂತೋಷ ಪಡಲ್ಲ. ಆಗಬೇಕು ಇವಳಿಗೆ. ನೋಡಮ್ಮ, ಸುಳ್ಳು ಹೇಳೋದಕ್ಕೆ ನಿನಗೆ ಎಂಥ ಗತಿ ಬಂತು ನೋಡಿ. ಕೈ ಇಳಿಸೋದಕ್ಕೆ ಬರ್ತಾ ಇಲ್ಲ ತಾನೇ ನಿಂದು? ಇಳಿಸೋಣ ಮತ್ತೆ. ಬರುತ್ತೆ ಗೌಡ್ರಿ, ಬರುತ್ತೆ. ನಾನು ಇನ್ನೇನು ಪ್ರಮಾಣ ಮಾಡಿದ್ದಾಯ್ತಲ್ಲ, ಇನ್ನು ಹೋಗ್ತೀನಿ ನಾನು. ಇನ್ನು ಹೋಗಿ ನಾನು ಒಂದು ಸ್ವಲ್ಪ ಇವಾಗ ಭಯ ಆದಾಗ ನನಗೆ ಹಂಗೆ ಆಗೋದು. ಟೆನ್ಷನ್ ಮಾಡ್ಕೊಂಡಾಗ ಹಿಂಗೆ ಆಗೋದು. ಟೆನ್ಷನ್ ಮಾಡ್ಕೊತೀನಲ್ಲ, ಅವಾಗ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕೇ ಈ ರೀತಿ ಒಂದೊಂದ್ಸತಿ ಕೈ ಕಾಲು ಆಡ್ಸೋಕ್ಕೆ ಬರೋದೇ ಇಲ್ಲ ಟೆನ್ಷನ್ ಮಾಡ್ಕೊಂಡಾಗ. ಆ ಥರ ಆಗುತ್ತೆ. ಎಲ್ಲಾದ್ರೂ ಹಂಗೆ ಆಗಿರ್ಬೇಕೇನೋ. ನಾನೇನು ಯಾರಿಗೇನು ಇದು ಮಾಡಿಲ್ಲ ಗೌಡ್ರೆ. ಕಿರಮ್ಮ ಸಾಕು, ಇದ್ರಾಗೆ ಗೊತ್ತಾಗ್ತೈತೆ ಅಲ್ಲ. ನೀನು ಸುಳ್ಳು ಹೇಳಿರೋದಕ್ಕೆ ತಾಯಿ ನಿನ್ನ ಕೈ ಹೆಂಗೆ ಪ್ರಮಾಣ ಮಾಡಿದ್ದು ಹಂಗೆ ಕೈ ಹಿಡ್ಕೊಬಿಟ್ಟವಳೆ. ನೀನು ಹೇಳ್ಬೇಕು ನೋಡು, ದೇವ್ರು ಹಿಡ್ದಿರೋದು ನಿನ್ನ ಕೈಯ, ನಾವು ಹಿಡ್ಕೊಂಡಿಲ್ಲ. ನಾವು ದೂರ ಇದ್ದೀವಿ, ನಿನ್ನ ಕೈ ನಾವು ಮುಟ್ಟಕ್ಕೂ ಹೋಗಿಲ್ಲ. ಯಾಕೆ ಇಳಿಸೋದಕ್ಕೆ ಬರ್ತಿಲ್ಲ? ಆ ದೇವಿ ನನ್ನ ಮೇಲೆ ಸುಳ್ಳು ಹೇಳ್ಬಿಟ್ಟು ನನ್ನ ಮೇಲೆ ಪ್ರಮಾಣ ಮಾಡಿಬಿಟ್ಟು ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತೇಳಿ ಕೈಯೇ ಹಿಡ್ಕೊಬಿಟ್ಟಿದ್ದಾಳೆ. ನೀನೇ ಅರ್ಥ ಮಾಡ್ಕೊ. ನೋಡಿ, ಇಂಥ ಕೆಲಸ ಆಯಿತು ಅಂತ ಸ್ವಲ್ಪ ಯೋಚನೆ ಮಾಡು. ಯೋಚನೆ ಮಾಡಿಬಿಟ್ಟು ಆಮೇಲೆ ನೀನು ಹೇಳಮ್ಮ. ನೀನು ಸುಮ್ಮನೆ ಇದು ಮಾಡಬೇಡ. ಅದೇನಿಲ್ಲ ಅಂದರೆ ಸತ್ಯ ಒಪ್ಕೊಳ್ಳೋದು ಕಲಿ. ಇಳಿಸಾಗಿದ್ದಮ್ಮ, ಇಳಿಸ. ಕೈ ಇಳಿಸಕ್ಕೆ ಬರ್ತಿಲ್ವೇ? ಟೆನ್ಷನ್ ಆಗೈತಲ್ಲ. ಇಲ್ಲಿ ಬೇರೆ ಇಲ್ಲೆಲ್ಲ ಜನ ಒಬ್ರಿಗೊಬ್ರು ಬರ್ತಾ ಇದ್ದಾರಲ್ಲ, ಟೆನ್ಷನ್ ಮಾಡ್ಕೊಂಡಾಗ ಹಂಗೆ ಆಗೋದು ನನಗೆ. ನೀವೆಲ್ಲ ಹೋಗಿ ನಾನು ಇಳಿಸ್ತೀನಿ. ನನಗೆ ಟೆನ್ಷನ್ ಮಾಡ್ಕೊಂಡಾಗ ಹಿಂಗೆ ಆಗೋದು. ನನಗೆ ಒಂಥರ ಆಗುತ್ತೆ. ಏನಕ್ಕೆ ಸುಳ್ಳು ಹೇಳ್ತೀಯಾ? ನಿಜ ಒಪ್ಕೊ. ನೀನು ಎಷ್ಟೇ ನೀನು ಆಗ್ಲಲ್ಲ ಇಲ್ಲಿದ್ರು ಹಿಂಗೆ ಆಗುತ್ತೆ. ನೀನು ಯಾವಾಗ ನಮ್ಮ ಮುಂದೆ ಸತ್ಯ ಒಪ್ಕೊಂತೀಯೋ ಅವಾಗ ದೇವರು ಒಳ್ಳೇದು ಮಾಡುತ್ತಾನೆ, ಕೈ ಬಿಡ್ತಾನೆ. ಇವಾಗ ದೇವರೇ ಕೈ ಹಿಡ್ದಿರೋದು ನಿನ್ನ. ನೀನು ಸುಳ್ಳು ಹೇಳ್ದಲ್ಲ, ಅದಕ್ಕೆ ದೇವ್ರ ಕೈ ಹಿಡ್ದಿರಿಗಳು ನಾನು ಚೆನ್ನಾಗೇ ಇದ್ದೀನಿ. ನನ್ನ ಕೈಯೆಲ್ಲ ಚೆನ್ನಾಗೇ ಐತೆ. ಅದಕ್ಕೇ ನೀನು ಫಸ್ಟು ನೀನು ಯಾವಾಗ್ಲೂ ನಿನ್ನ ಸತ್ಯ ಒಪ್ಕೊಳ್ಳೋದು ಕಲಿ. ಅದೇನಾಗುತ್ತಾ ಬಿಡುತ್ತೋ. ನಾನು 1 ರೂಪಾಯಿ ಯಾರ್ದೇನು ತಿಂದಿಲ್ಲ, ಯಾರೇನು ನನಗೇನು 1 ರೂಪಾಯಿ ಕೊಟ್ಟಿಲ್ಲ. ಅಷ್ಟೇ. ನಮ್ಮ ದುಡ್ಡು ನಾವು ಕಷ್ಟಪಟ್ಟು ನಾನು ಕೆಲ್ಸಕ್ಕೆ ಹೋಗಿ ಇಟ್ಕೊಂಡಿರೋ ದುಡ್ಡ ನಾನು ಏನೋ ಒಡವೆ ವಸ್ತು ತಾಮನ ಅಂತ ಇಟ್ಕೊಂಡಿದ್ದೆ. ಏನೋ ಬಿಡತ್ತ ಪಾಪ ಎಮರ್ಜೆನ್ಸಿ ಅಂತ ಹೇಳಿ ಕೇಳಿದ್ರು ಒಂಬವನ ಮಾತ್ರಕ್ಕೆ ಕೊಟ್ಟಿದ್ದಷ್ಟೇ. ನಾನು ಇಲ್ಲಾಂದ್ರೆ ಕೊಡಲಿಲ್ಲ ಅಂತಂದರೆ ಅದ್ರ ಕತೆನೇ ಬೇರೆ ಆಗೋದು. ಹೇಳಿರ್ತೀನಿ, ನಾವೇನೋ ಮತ್ತು ಕಷ್ಟ ಕೊಟ್ವಿ ಅಂತ ನೆನೆಸ್ಕೋಬೇಕು. ಮಾಡಬಾರ್ದು.
ಅಲ್ಲ ಗೌಡ್ರೆ ಮೊನ್ನೆ ಕೂಲಿಯರ್ ದುಡ್ಡುನು ತಿಂದವಳಿ ಅಮ್ಮ. ಕೂಲಿಯರ್ ದುಡ್ಡುನು ಹೇಳ್ನಾಗಮಂಟಿ. ಕೂಲಿ ದುಡ್ಡು ಈ ಯಾರ್ದಮ್ಮ? ಕೂಲಿ ಕೆಲ್ಸಕ್ಕೆ ಹೋಗಳಲ್ಲ ಗೌಡ್ರೆ, ಅಲ್ಲಿ 350 ಕೂಲಿ ಕೊಟ್ರು, ಇಲ್ಲಿ 250 ಅಂತೇಳಿ ಇವಾಗೆಲ್ಲ 250 ಕೊಡೋದು, 100 ರೂಪಾಯಿ ಎಲ್ಲ ಇಸ್ಕೊಂಡು ಅಯ್ಯಮ್ಮನ ಖರ್ಚಿಗೆ ಇಕ್ಕೆಮದು. ಹಿಂಗೆ ಮಾಡಾಳು. ಇದು ಒಂದಲ್ಲ ಒಂದಿನ ಬಯಲಿಗೆ ಬಿತ್ತು ಎಲ್ಲನ. ಗೊತ್ತಾಯ್ತು ಎಲ್ರಿಗೂ. ಅದೃಷ್ಟನೂ ಈ ಚೌಡಮ್ಮ ಇಬ್ರು ಹೇಳೋದಕ್ಕೆ ಗೊತ್ತಾಯ್ತು ಪಾಪ. ಅಲ್ಲ ಇಂಥವ ಮಾಡಬಾರ್ದು ಯಾರಿಗೇ ಆಗಲಿ. ಈಗ ಏನೋ ನಂಬಿ ನಮ್ಮನ್ನ ಕೊಟ್ಟಿದ್ದಾರೆ ಅಂತಂದರೆ, ಏನಾದರೂ ಒಂದು ಕೆಲಸ ಕೊಟ್ಟವ್ರೆ ಅಂದರೆ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಿಂತ ಮಾಡಬಾರ್ದು. ಗೌಡ್ರೆ ಇಳ್ಸಕ್ಕೆ ಗೊತ್ತಿಲ್ಲ. ನಂದೇನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಮ್ಮ ತಾಯಿ. ಹಂಗೆಲ್ಲ ಹೇಳಿದ್ರೆ ಆಗಲ್ಲ ಬಿಡು, ನೀನು ಕರೆಕ್ಟಾಗಿ ಹೇಳ್ಬೇಕು. ಕರೆಕ್ಟಾಗಿ ಹೇಳು ನೀನು. ನೋಡಿ ಇನ್ನ ಎಷ್ಟು ಸುಳ್ಳು ಹೇಳ್ತಾಳೆ. ಈಗಲೇ ಹಿಂಗೆಲ್ಲ ಆಗಿದ್ರು ಇನ್ನ ಸುಳ್ಳು ಹೇಳ್ತಾಳೆ. ಏನಂತಾಳಿದ್ಯಾ ನೀ ದೇವಿ ಮೇಲೇನೆ ಪ್ರಮಾಣ ಮಾಡಕ್ಕೆ ಬಂದಿದ್ಯಲ್ಲ. ಯಾರು ಏನು ಎತ್ತ ಅಂತೇಳಿ ತಿಳ್ಕೊಬೇಕು ತಾನೆ. ತಿಳ್ಕೊಂಬದಲ್ಲ ನೀನು ಹೆಂಗೆ ಬಂದೆ ನೀನು? ತಿಳ್ಕೊಂಬದಲ್ಲ ನೀನು ಹಿಂಗೆ ಹೇಳ್ತಾ ಇದೀಯ? ಹೇಳು. ನೀನು ಫಸ್ಟು ತಲೆಗಿಕ್ಯ ನೋಡಲಿಲ್ಲ ಅಂದ್ರೆ ಭಗವಂತ ಮೇಲೊಬ್ಬ ನೋಡ್ತಿರ್ತಾನೆ ಅಂತ ಇರೋದು ನಾವು ಒಪ್ಕೋಬೇಕು. ವೃತ ಮೇಳಲಿಲ್ಲ ಇನ್ನು ಈ 6 ತಿಂಗಳಲ್ಲ, ಇನ್ನೂ 1 ವರ್ಷ ಬಿಟ್ಟು ಕೊಡ್ಲೇಳು. ನಾನು ಕೇಳ್ತಿರ್ಲಿಲ್ಲ. ಇರೋ ಸತ್ಯ ಒಪ್ಕೋಬೇಕು ಯಾವುದೇ ಆಗಲಿ. ಹಿಂಗಳಮ್ಮ ಹಿಂಗೆ ಒತ್ತು ಬಟ್ಟೆನೇ ನಾನು ಇವಾಗ ಏನೋ ಕೆಲ್ಸಕ್ಕೆ ಹೋಗ್ತಾ ಇರೋದಕ್ಕೆ ಏನೋ ಕೆಲಸ ಇಲ್ಲಿ ಕೆಲಸಕ್ಕೆ ಹೋಗ್ದಿಲ್ಲದ್ರೆ ಕೆಲಸ ಇಲ್ಲ ಕಣಮ್ಮ. ಏನೋ ನನ್ನ ಮಕ್ಕಳು ಮುಂದೆ ಒಂದಲ್ಲ ಒಂದಿನ ದುಡ್ದು ಕೊಡ್ತಾರೆ, 1-2 ದಿನ ಸುಧಾರಿಸೋರು ಋತಮ್ಮ. ದುಡ್ಡಿಲ್ಲ ಅಂತೇಳಿ ಹೇಳಿದರೆ ನಾವು ಸುಧಾರಿಸ್ತಿದ್ವಿ ಅಂತ ಋತಮ್ಮ ಹೇಳ್ತಾ ಇದ್ವಿ. ಅದು ಬಿಟ್ಬಿಟ್ಟು ಹಿಂಗೆ ಸುಳ್ಳು ಹೇಳ್ಬಿಟ್ರೆ, ಇಸ್ಕೊಂಡು ಕೊಟ್ಟಿದ್ದೀವಿ ಅಂತೇಳಿ ಸುಳ್ಳು ಹೇಳ್ಬಿಟ್ರೆ ಅಂತ ಅಯ್ಯಮ್ಮ. ಸರಿ ಆಯಿತು ಗೌಡ್ರೆ, ತಪ್ಪಾಯಿತು ಬಿಡಿ, ಹೋಗ್ಲಿ. ತಪ್ಪಾಯ್ತು ಋತುವಾಗ ಬಿಡಿ. ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಾ ಇದ್ದೀನಲ್ಲ. ಈಗ 30,000ಕ್ಕೆ 30,000 ಕಟ್ಕೊಡ್ತೀನಮ್ಮ. ತಾಯಿ ದೇವಿ ತಪ್ಪಾಗಿದ್ದು ಕ್ಷಮಿಸ್ಬಿಡು. ತಾಯಿ ದೇವಿ ಜಗನ್ಮಾತೆ ಆದಿಶಕ್ತಿ ಶಾಂಭವಿ ಅಂತ ಅನ್ನೋ. ದೇವಿ ಕಾಪಾಡವ, ಆದಿಶಕ್ತಿ ಶಾಂಭವಿ ದೇವಿ ಜಗನ್ಮಾತೆ ತಾಯಿ ಕಾಪಾಡವ. ನಾನು ಮಾತಾಡಿದ್ದು ಹೊಂದಿದ್ದು ಎಲ್ಲ ತಪ್ಪಾಯ್ತಮ್ಮ. ತಪ್ಪಾಯ್ತು ತಾಯಿ ದೇವಿ. ತಪ್ಪಾಯ್ತಮ್ಮ, ತಪ್ಪಾಯ್ತು. ನೋಡು ಆವಾಗಲೇ ಹಿಂಗೆ ಒಪ್ಕೊಂಡಿದ್ರೆ ಸುಳ್ಳು ಹೇಳ್ಬಾರ್ದು. ನೀವೇನು ಅನ್ಕೊಂಡಿರ? ಏನಾಗಲ್ಲ ಬಿಡು ಅಂತ ಅನ್ಕೊಂಡಿದ್ದೀರ. ಏನಾಗಲ್ಲ ಅಂತ ಇಟ್ಕೆ ಬಿಡ್ತಾರೆ. ನಾಳೆ ಮತ್ತೆ ಏನಾಗಲ್ಲ, ನಾವು ಹೆಂಗೆ ಹೇಳಿದ್ರು ನಡಿತೈತೆ, ಹೆಂಗಾದ್ರೂ ಮಾತಾಡ್ಬೋದು ಅಂತ ಸ್ಕೆಚ್ ಹಾಕ್ಕೊಂಡು ಬಂದವ್ರೆ. ಅಲ್ಲ ಋತಮ್ಮ, ಅದು ಗಿಡ್ಡಮ್ಮಂಗೆ ಏನಾದರೂ ಒಂದೊಂದು ಟೆನ್ಷನ್ ಇರ್ತಾವಲ್ಲ, ಅದಕ್ಕೆ ಹಿಂಗೆ ಆಗೈತೇನ. ಇಳಿಸು ಗಿಡ್ಡಮ್ಮ ಕೈಯ. ಇಳ್ಸಕ್ಕೆ ಬರ್ತಾ ಇಲ್ಲ. ತಪ್ಪಾಯ್ತಮ್ಮ. ತಾಯಿ ದೇವಿ ಜಗನ್ಮಾತೆ ತಪ್ಪಾಯ್ತಮ್ಮ, ಕಾಪಾಡವ. ತಾಯಿ ದೇವಿ ಜಗನ್ಮಾತೆ ತಪ್ಪಾಯ್ತವ. ಆದಿಶಕ್ತಿ ಶಾಂಭವಿ ದೇವಿ ಜಗನ್ಮಾತೆ ನೀನು ನಮ್ಮನ್ನು ಕಾಯ್ಬೇಕವ. ನೋಡು ಈಗ ಎಷ್ಟು ಸುಳ್ಳು ಹೇಳ್ತಾ ಇದ್ದೆ. ಇವಾಗ 30,000ಕ್ಕೆ 30,000 ದಂಡ ಕಟ್ಕೊಡ್ಬೇಕು ನೀನು. ಮುಂಚೆಗೆ ಈ ಸತಿ ಒಪ್ಕೊಂಡಿದ್ರೆ ಇಷ್ಟೊಂದು ಆಗ್ತಾ ಇರಲಿಲ್ಲ. ಏನೋ ಒಂದು 50,000 ಸಾವಿರ ಪೊಯ್ನ್ ಬೀಳೋದು ಅಷ್ಟೇ. ನೀನು ಏನನ್ನ ಇವಾಗ ಹಿಂಗೆಲ್ಲ ಇದು ಮಾಡ್ಕೊಂಬಕ್ಕೆ ಹೋದ್ರೆ ಅಷ್ಟೇ. ಯಾವತ್ತು ಏನು ನಡೆಯೋದಿಲ್ಲ ಕಣಮ್ಮ. ಒಪ್ಕೋಬೇಕು. 30,000 ದುಡ್ಡ ನನಗೆ ಕಟ್ಕೊಡ್ಬೇಕು. ನಮಗೆ ಇನ್ನೊಂದು 3-4 ದಿವಸ ಟೈಮ್ ಕೊಟ್ಟಿರ್ತೀನಿ. ಇನ್ನು 3 ದಿವಸ, ಇನ್ನು 3 ದಿವಸದೊಳಗೆ ನಮ್ಮ ದುಡ್ಡು ಏನೈತೆ ಅದನ್ನ ಕೊಡಬೇಕು ಅಷ್ಟೇ. ನಾವು ಏನೋ ಬಿಡು 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 ಅಂತೇಳಿ ಅನ್ಸರಿಸ್ದಂಗೆಲ್ಲನ ಜಾಸ್ತಿ ಆಗ್ತೈತೆ ನಿಮ್ದೆಲ್ಲನ. ನಾವು ಅನ್ಸರ್ಸಲ್ಲ ಬಿಡು. ನನಗೆ 30,000 ಕಟ್ಕೊಡ್ಬೇಕು. ಸರಿ ಅರ್ಥ ಆತೇನಮ್ಮ. 30,000 ದುಡ್ಡಿಗೆ 30,000 ಕಟ್ಕೊಡ್ಬೇಕು ನೀನು. ಹೇಳೋದು ಅರ್ಥ ಮಾಡ್ಕೊಳಮ್ಮ. ಏನು ಕೇಳ್ತಾ ಇದ್ದಾರೆ ಅಂತೇಳಿ ಅರ್ಥ ಮಾಡ್ಕ. ಗಿಡಮ್ಮ ಇಳಿಸು, ಕೈಯ ಇಳಿಸು. ಬತ್ತಿಲ್ವ ಇನ್ನೂ? ತಪ್ಪಾಯ್ತು ಅಂತ ಕೇಳ್ಕೊಂಡಿದ್ಯಲ್ಲ. 30,000 ಕಟ್ಕೊಡ್ಬೇಕು. ಕೊಟ್ಟಿಲ್ಲ ಗೌಡ್ರೆ, ದುಡ್ಡ ಕೊಟ್ಟಿಲ್ಲ. ನಾನೇ ಎಲ್ಲನ ಮಿಸ್ ಮಾಡ್ಕೊಂಡಿದ್ದೀನಿ. ಸರಿ ಆಯ್ತಮ್ಮ, ತಪ್ಪಾಯ್ತಮ್ಮ. ನಾನೇ ಎಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ, ತಪ್ಪಾಯ್ತು. ಎಲ್ಲ ನನಗೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ. ಯಾರಿಗೆ ತನ ಕೊಟ್ಟನೋ ಏನೋ, ಮನೆಯಾಗೂ ಇಲ್ಲ ದುಡ್ಡು. ಏನು ಮಾಡೋಣ, ನಾನೇ ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ ಅನ್ಸುತ್ತೆ. ಅಲ್ಲ ನಾನೇ ಕನ್ಫ್ಯೂಸ್ ಮಾಡ್ಕೊಂಡು ಹಿಂಗೆ ಆಗೈತೆ ಎಲ್ಲನ. ಕ್ಷಮಿಸ್ಬಿಡಿ. ಏನು ಮಾಡೋದು ಗೌಡ್ರೆ, ಇನ್ನೇನು ಮಾಡೋದು? ಕೊನೆಗೂ ಸತ್ಯ ಏನು ಅಂತೇಳಿ ಬಾಯ್ ಬಿಟ್ಲು ಗಿಡ್ಡಮ್ಮ. ಬಿಡಲಿಲ್ಲ ನಾನು ಅದೇನು ಹೇಳೋವರೆಗೂ. ನೀನು ಹೇಳೋವರೆಗೂ ನಾನು ಬಿಡಲ್ಲ ಅಂತೇಳಿ ಎಲ್ಲ ಜೋರು ಮಾಡಿದ್ದಕ್ಕೆ ಬಿಟ್ಟುಬಿಟ್ಲು. ಇವಾಗ ಬಿಟ್ಟು ಈ ಗಿಡ್ಡಮ್ಮ ಸರಿಯಾಗಿ ದೇವರು ಕೈ ಹಿಡ್ಕೊಬಿಟ್ಟಿದ್ಲು. ತಾಯಿ ದೇವಿ ಜಗನ್ಮಾತೆ ಸತ್ಯ ಒಪ್ಕೊಂಡ್ಲು. ಕೊಟ್ಟಿಲ್ಲ, ಸುಳ್ಳು ಹೇಳಿದ್ದೀನಿ ಬಿಡು ಅಂತೇಳಿ ಒಪ್ಕೊಂಡ್ಲು. ಇನ್ನು 30,000ಕ್ಕೆ 30,000 ಇವತ್ತು ಕಟ್ಕೊಡ್ಬೇಕು. ಡಬಲ್ ಇದಾಗುತ್ತೆ. ಇವತ್ತು ದುಡ್ಡು ಹೋಗುತ್ತೆ. ನೋಡು ಅಮ್ಮನಿಗೆ ಇವತ್ತು ಎಷ್ಟು ಚೀಪ್ ಆಗಿಬಿಟ್ಲು. ಸುಳ್ಳು ಹೇಳಿ ಎಷ್ಟು ಇದಾಗ್ಬಿಟ್ಲು.
ಹಿಂಗೆ ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು.